ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 52ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಹಾಗೂ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ವಾಕ್ಯಗಳನ್ನು ಯಾವ ಯಾವ ಸಂದರ್ಭಗಳಲ್ಲಿ ಬಳಸುತ್ತಾರೆ ಅನ್ನೋದನ್ನು ಕಲಿಯೋಣ. ಸರಿನಾ? ಮೊದಲು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಇದರ ಸ್ಟ್ರಕ್ಚರ್ಗಳು ಇವುಗಳನ್ನು ಬಳಸಿ ನಾವು ವಾಕ್ಯಗಳನ್ನು ರಚಿಸಿ ಆಗಿದೆ. ಸರಿ ಅಲ್ವಾ? ಈಗ ಯಾವ ಸನ್ನಿವೇಶಗಳಲ್ಲಿ ಇವುಗಳನ್ನು ಬಳಸುತ್ತೇವೆ ಅದನ್ನು ನೋಡೋಣ. ಮೊದಲು ಆಕ್ಷನ್ಸ್ ಹ್ಯಾಪನಿಂಗ್ ರೈಟ್ ನೌ, ಅಂದರೆ ಈಗ ನಡೆಯುತ್ತಿರುವ ಕ್ರಿಯೆ. ಈಗ ನಡೆಯುತ್ತಿರುವ ಕ್ರಿಯೆಯ ಬಗ್ಗೆ ಹೇಳಲಿಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನ ವಾಕ್ಯಗಳನ್ನು ಬಳಸುತ್ತೇವೆ. ಆಯ್ತಾ? ಉದಾಹರಣೆಗೆ, ಮೈ ಮದರ್ ಈಸ್ ಕುಕಿಂಗ್ ಅಂದರೆ ನನ್ನ ತಾಯಿ ಅಡುಗೆ ಮಾಡುತ್ತಿದ್ದಾರೆ. ಅಂದರೆ ಈಗ ಈ ವಾಕ್ಯವನ್ನು ನಾನು ಹೇಳ್ತಾ ಇದ್ದೇನಲ್ಲ, ಹೇಳುವ ಸಮಯದಲ್ಲಿ ನನ್ನ ತಾಯಿ ಅಡುಗೆ ಮಾಡುತ್ತಾ ಇದ್ದಾರೆ ಅಂತ. ಸರಿನಾ? ಶಿ ಈಸ್ ವಾಚಿಂಗ್ ಅ ಮೂವಿ ಅಂದರೆ ಅವಳು ಚಲನಚಿತ್ರವನ್ನು ನೋಡುತ್ತಿದ್ದಾಳೆ. ಅಂದರೆ ಈ ವಾಕ್ಯವನ್ನು ಹೇಳುತ್ತಾ ಇರುವಾಗ, ಹೇಳುವ ಸಮಯದಲ್ಲಿ ಅವಳು ಚಲನಚಿತ್ರವನ್ನು ನೋಡುತ್ತಿದ್ದಾಳೆ. ಅಂದರೆ ಈ ವಾಕ್ಯವನ್ನು ಹೇಳ್ತಾ ಇರುವಾಗ ಈ ಕ್ರಿಯೆ ನಡೀತಾ ಇರ್ತದೆ. ಸರಿನಾ? ನೆಕ್ಸ್ಟ್, ದ ಕೌಸ್ ಆರ್ ಗ್ರೇಜಿಂಗ್ ಹಸುಗಳು ಮೇಯುತ್ತಿವೆ. ಇಟ್ ಈಸ್ ರೈನಿಂಗ್ ಮಳೆ ಬರುತ್ತಿದೆ. ಈ ರೀತಿ. ಸರಿನಾ? ಈಗ ನಡೆಯುತ್ತಿರುವ ಕ್ರಿಯೆಗಳ ಬಗ್ಗೆ ಹೇಳಲಿಕ್ಕೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನ ವಾಕ್ಯಗಳನ್ನು ಬಳಸುತ್ತೇವೆ. ನೆಕ್ಸ್ಟ್, ಟೆಂಪರರಿ ಆಕ್ಷನ್ಸ್ ಅಂದರೆ ತಾತ್ಕಾಲಿಕ ಕ್ರಿಯೆಗಳ ಬಗ್ಗೆ ಮಾತನಾಡಲಿಕ್ಕೂ ನಾವು ಪ್ರೆಸೆಂಟ್ ಟೆನ್ಸ್ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನ ವಾಕ್ಯಗಳನ್ನು ಬಳಸುತ್ತೇವೆ. ಉದಾಹರಣೆಗೆ, ಐ ಆಮ್ ರೀಡಿಂಗ್ ಆನ್ ಇಂಟರೆಸ್ಟಿಂಗ್ ಬುಕ್ ಅಂದರೆ ನಾನು ಕುತೂಹಲಕಾರಿ ಪುಸ್ತಕವನ್ನು ಓದುತ್ತಾ ಇದ್ದೇನೆ ಅಂತ. ಈಗ ಒಂದು ಸನ್ನಿವೇಶವನ್ನು ತಗೊಳ್ಳೋಣ. ನೀವು ನನ್ನ ಮನೆಗೆ ಬಂದಿದ್ದೀರಿ. ಬಂದು ಮಾತನಾಡ್ತಾ ಇದ್ದೀರಿ. ಮಾತನಾಡುವಾಗ ನೀವು ನನ್ನ ಹತ್ರ ಕೇಳ್ತೀರಿ, ಏನ್ ಮಾಡ್ತಾ ಇದ್ದಿ ಇತ್ತೀಚಿನ ದಿನಗಳಲ್ಲಿ ಅಂತ. ಆವಾಗ ನಾನು ಹೇಳ್ತೇನೆ, ನಾನು ಕುತೂಹಲಕಾರಿ ಪುಸ್ತಕವನ್ನು ಓದುತ್ತಿದ್ದೇನೆ ಅಂತ. ಅಂದ್ರೆ ನಿಮ್ಮ ಹತ್ರ ಮಾತನಾಡ್ತಾ ಇರುವಾಗ ನಾನು ಓದುತ್ತಾ ಇದ್ದೇನೆ ಅಂತ ಅಲ್ಲ. ನಾನು 1 ವಾರದ ಹಿಂದೆ ಒಂದು ಪುಸ್ತಕವನ್ನು ಓದಲಿಕ್ಕೆ ಶುರು ಮಾಡಿದೆ. ಅದು ಕುತೂಹಲಕಾರಿಯಾಗಿತ್ತು. ಅದಕ್ಕೆ ಅದನ್ನ ಓದುತ್ತಾ ಬಂದೆ. ಒಂದು ಪುಸ್ತಕ ಅಂದಮೇಲೆ ಅದರಲ್ಲಿ 100 ಪುಟಗಳು ಇರ್ತವೆ ಅಲ್ವಾ? ನಾನು ಮೊನ್ನೆ 1 ಗಂಟೆ ಓದಿದೆ ಪುಸ್ತಕವನ್ನು, ನಿನ್ನೆ 1 ಗಂಟೆ ಪುಸ್ತಕವನ್ನು ಓದಿದೆ, ಇವತ್ತು ಬೆಳಗ್ಗೆ ಪುಸ್ತಕವನ್ನು ಓದಿದೆ, ನಾಳೆಯೂ ಓದುತ್ತೇನೆ ಸ್ವಲ್ಪ, ನಾಡಿದ್ದು ಓದುತ್ತೇನೆ ಸ್ವಲ್ಪ, ಮುಂದಿನ ವಾರ ಓದಿ ಮುಗಿಯಬಹುದು ಆ ಪುಸ್ತಕವನ್ನು. ಆಯ್ತಾ? ಅಂದರೆ ನಾನು ಕುತೂಹಲಕಾರಿ ಪುಸ್ತಕವನ್ನು ಓದುತ್ತಾ ಇದ್ದೇನೆ ಅಂತ. ಓದಲಿಕ್ಕೆ ಶುರು ಮಾಡಿ ಹಲವಾರು ದಿನಗಳಾಗಿವೆ, ಇನ್ನೂ ಹಲವಾರು ದಿನಗಳು ಓದುತ್ತೇನೆ, ಆದರೆ ಈಗ ನಾನು ಏನು ಮಾಡ್ತಾ ಇದ್ದೇನೆ, ಓದ್ತಾ ಇದ್ದೇನೆ ಅಂತ. ಆಯ್ತಾ?
ಈಗ ಅಂದರೆ ಈ ವಾಕ್ಯವನ್ನು ಹೇಳುತ್ತಿರುವ ಸಮಯದಲ್ಲಿ ಅಂತ ಅರ್ಥ ಅಲ್ಲ. ಸರಿನಾ? ಇದು ಒಂದು ತಾತ್ಕಾಲಿಕ ಕ್ರಿಯೆ. ಮುಂದಿನ ವಾರ ಪುಸ್ತಕ ಓದಿ ಮುಗೀತದೆ, ಅಲ್ಲಿಗೆ ಅದು ಆ ಕ್ರಿಯೆ ಮುಗಿಯಿತು. ಸರಿನಾ? ಇನ್ನೊಂದು ಉದಾಹರಣೆ, ಮೈ ಹಸ್ಬೆಂಡ್ ಈಸ್ ರೈಟಿಂಗ್ ಅ ನೋವೆಲ್. ನನ್ನ ಪತಿ ಕಾದಂಬರಿ ಬರೆಯುತ್ತಿದ್ದಾರೆ. ಈಗ ನೀವೇ ನನ್ನ ಮನೆಗೆ ಬಂದಾಗ ಕೇಳ್ತೀರಿ ನನ್ನ ಹತ್ರ, ಆಯ್ತಾ? ನನ್ನ ಗಂಡ, ನಾನು ಹೆಂಗಸು ಅಂತ ತಿಳ್ಕೊಳ್ಳಿ, ನನ್ನ ಗಂಡ ಏನು ಮಾಡ್ತಾ ಇದ್ದಾರೆ ಅಂತ ನೀವು ನನ್ನ ಹತ್ರ ಕೇಳ್ತೀರಿ. ಆವಾಗ ನಾನು ಹೇಳ್ತೇನೆ, ನನ್ನ ಗಂಡ ಒಂದು ಕಾದಂಬರಿ ಬರೆಯುತ್ತಿದ್ದಾರೆ ಅಂತ. ಅಂದರೆ ಅವರು ಬರೀಲಿಕ್ಕೆ ಶುರು ಮಾಡಿ ತುಂಬ ದಿನಗಳು ಆದವು, ದಿನ ದಿನ ಸ್ವಲ್ಪ ಸ್ವಲ್ಪ ಬರೀತಾ ಇದ್ದಾರೆ, ಇನ್ನೊಂದು ಸ್ವಲ್ಪ ದಿನ ಬರೀತಾರೆ, ಅದು ಮುಗಿದ ಮೇಲೆ ನಿಲ್ಲಿಸ್ತಾರೆ. ಈ ಅರ್ಥದಲ್ಲಿ ಇರುವಂತಹ ವಾಕ್ಯ ಇದು. ನನ್ನ ಗಂಡ ಕಾದಂಬರಿ ಬರೆಯುತ್ತಿದ್ದಾರೆ ಅಂದರೆ ನಾನು ನೀವು ಮಾತನಾಡ್ತಾ ಇರುವ ಸಮಯದಲ್ಲಿಯೇ ಕೂತ್ಕೊಂಡು ಬರಿತಾ ಇದ್ದಾರೆ ಅಂತ ಅರ್ಥ ಅಲ್ಲ. ಸರಿನಾ? ನೆಕ್ಸ್ಟ್, ರವಿ ಈಸ್ ಲರ್ನಿಂಗ್ ಇಂಗ್ಲಿಷ್ ಅಂದರೆ ರವಿ ಇಂಗ್ಲಿಷ್ ಕಲಿಯುತ್ತಾ ಇದ್ದಾನೆ. ರವಿ ಇಂಗ್ಲಿಷ್ ಕಲಿಯಲಿಕ್ಕೆ ಶುರು ಮಾಡಿ 1 ವರ್ಷ ಆಯಿತು. ದಿನ ದಿನ ಸ್ವಲ್ಪ ಸ್ವಲ್ಪ ಕಲಿಯುತ್ತಾ ಇದ್ದಾನೆ. ಈಗಲೂ ಕಲಿಯುತ್ತಾ ಇದ್ದಾನೆ, ಇನ್ನೊಂದು ಸ್ವಲ್ಪ ಕಲಿಯುತ್ತಾನೆ. ಈ ರೀತಿ ಈ ಅರ್ಥದಲ್ಲಿ ಇರುವಂತಹ ವಾಕ್ಯ ರವಿ ಇಂಗ್ಲಿಷ್ ಕಲಿತಾ ಇದ್ದಾನೆ ಅಂತ. ನಾವು ಈ ವಾಕ್ಯವನ್ನು ಹೇಳುವಾಗ ಅವನು ಕೂತ್ಕೊಂಡು ಕಲಿತಾ ಇದ್ದಾನೆ ಅಂತ ಅರ್ಥ ಅಲ್ಲ. ಸರಿನಾ? ನೆಕ್ಸ್ಟ್, ಸಹನಾ ಈಸ್ ಲುಕಿಂಗ್ ಫಾರ್ ಅ ನ್ಯೂ ಜಾಬ್ ಅಂದರೆ ಸಹನಾ ಹೊಸ ಕೆಲಸ ಹುಡುಕುತ್ತಾ ಇದ್ದಾಳೆ. ಇದರ ಅರ್ಥ, ನಾವು ಈ ವಾಕ್ಯವನ್ನು ಮಾತನಾಡ್ತಾ ಇರುವಾಗ ಸಹನಾ ಬೇರೆ ಬೇರೆ ಕಡೆ ಹೋಗಿ ಹುಡುಕ್ತಾ ಇದ್ದಾಳೆ ಅಂತ ಅರ್ಥ ಅಲ್ಲ. ಸಹನಾ ಕೆಲಸ ಹುಡುಕ್ಲಿಕ್ಕೆ ಶುರು ಮಾಡಿ ಸ್ವಲ್ಪ ದಿನಗಳು ಆದವು, 1 ತಿಂಗಳಾಗಿರ್ಬೋದು. ವಾರದಲ್ಲಿ 2 ಸತಿ ಬೇರೆ ಬೇರೆ ಕಡೆ ಹೋಗಿ ಕೆಲಸಕ್ಕೆ ಅರ್ಜಿ ಸಲ್ಲಿಸಿ ಬರ್ತಾಳೆ. ಈಗಲೂ ಬರ್ತಾ ಇದ್ದಾಳೆ, ಕೆಲಸ ಸಿಗುವ ತನಕ ಹುಡುಕ್ತಾ ಇರ್ತಾಳೆ. ಅಂದರೆ ಈಗ ಏನು ಮಾಡ್ತಾ ಇದ್ದಾಳೆ ಅವಳು? ಕೆಲಸ ಹುಡುಕ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದೇವೆ. ಸರಿನಾ? ನೆಕ್ಸ್ಟ್, ಟೆಂಪರರಿ ಆಕ್ಷನ್ಸ್ ಅಂದರೆ ತಾತ್ಕಾಲಿಕ ಕ್ರಿಯೆಗಳು. ಇಲ್ಲಿ ನಿರ್ದಿಷ್ಟ ಅವಧಿಯ ಜೊತೆ ಹೇಳ್ತೇವೆ. ಅಂದರೆ ಉದಾಹರಣೆಗೆ ಟುಡೇ, ದಿಸ್ ವೀಕ್, ದಿಸ್ ಸೆಮಿಸ್ಟರ್, ದಿಸ್ ಇಯರ್, ಈ ರೀತಿ. ಉದಾಹರಣೆಗೆ, ಶಿ ಈಸ್ ಟೀಚಿಂಗ್ ಇಂಗ್ಲಿಷ್ ದಿಸ್ ಸೆಮಿಸ್ಟರ್. ಶಿ ಈಸ್ ಟೀಚಿಂಗ್ ಇಂಗ್ಲಿಷ್ ದಿಸ್ ಸೆಮಿಸ್ಟರ್ ಅಂದರೆ ಅವಳು ಈ ಸೆಮಿಸ್ಟರ್ನಲ್ಲಿ ಇಂಗ್ಲಿಷ್ ಕಲಿಸುತ್ತಿದ್ದಾಳೆ ಅಂತ. ಸೆಮಿಸ್ಟರ್ ಅಂದರೆ 6 ತಿಂಗಳ ಅವಧಿ, ಆಯ್ತಾ? ಈ ಸೆಮಿಸ್ಟರ್ನಲ್ಲಿ ಅವಳು ಇಂಗ್ಲಿಷ್ ಕಲಿಸುತ್ತಿದ್ದಾಳೆ. ಸೆಮಿಸ್ಟರ್ ಶುರುವಾಗಿ 1 ತಿಂಗಳಾಗಿದೆ, ಇನ್ನು 5 ತಿಂಗಳು ಇದ್ದಾವೆ. ಈ ಸೆಮಿಸ್ಟರ್ ನಮಗೆ ಅವರು ಇಂಗ್ಲಿಷ್ ಕಲಿಸುತ್ತಾ ಇದ್ದಾಳೆ, ಆಯ್ತಾ? ನೆಕ್ಸ್ಟ್, ದೇ ಆರ್ ಸ್ಪೆಂಡಿಂಗ್ ದಿಸ್ ವೀಕ್ ಇನ್ ಬೆಂಗಳೂರು. ಅವರು ಈ ವಾರ ಬೆಂಗಳೂರಿನಲ್ಲಿ ಕಳೆಯುತ್ತಿದ್ದಾರೆ ಅಂತ. ಅಂದರೆ ವಾರ ಶುರುವಾಗಿ 2 ದಿನ ಆಗಿದೆ, ಇವತ್ತು ಮಂಗಳವಾರ. ಈ ವಾರಾಂತ್ಯದ ತನಕ ಅವರು ಬೆಂಗಳೂರಿನಲ್ಲಿ ಇರ್ತಾರೆ, ಆಯ್ತಾ? ಈಗೇನು ಮಾಡ್ತಾ ಇದ್ದಾರೆ? ಈಗ ಅವರು ಬೆಂಗಳೂರಿನಲ್ಲಿ ಕಳೆಯುತ್ತಿದ್ದಾರೆ, ಸಮಯವನ್ನು ಕಳೆಯುತ್ತಿದ್ದಾರೆ, ಆಯ್ತಾ? ನೆಕ್ಸ್ಟ್, ಮೈ ಹಸ್ಬೆಂಡ್ ಈಸ್ ವರ್ಕಿಂಗ್ ಹಾರ್ಡ್ ಟುಡೇ ಅಂದರೆ ನನ್ನ ಪತಿ ಇಂದು ಕಷ್ಟಪಟ್ಟು ದುಡಿಯುತ್ತಿದ್ದಾರೆ. ಈಗ ಮಧ್ಯಾಹ್ನ, ಬೆಳಗ್ಗೆಯಿಂದ ನನ್ನ ಗಂಡ ಕಷ್ಟಪಟ್ಟು ದುಡಿಯುತ್ತಾ ಇದ್ದಾರೆ.
ಸಂಜೆ ತನಕ ದುಡಿಬಹುದು, ಗೊತ್ತಿಲ್ಲ ಅದೆಲ್ಲ. ಆಯ್ತಾ? ಸೊ ಇಲ್ಲಿ ದಿಸ್ ಸೆಮಿಸ್ಟರ್ ಇದು ಒಂದು ನಿರ್ದಿಷ್ಟ ಅವಧಿ. ಯಾಕೆ ನಿರ್ದಿಷ್ಟ ಅವಧಿ? ಯಾಕಂದ್ರೆ ಈ ಸೆಮಿಸ್ಟರ್ ಆದಮೇಲೆ ಅವಳು ಕಲಿಸಲಿಕ್ಕೆ ನಿಲ್ಲಿಸ್ಬೋದು, ಗೊತ್ತಿಲ್ಲ. ದಿಸ್ ವೀಕ್ ಇದು ಒಂದು ನಿರ್ದಿಷ್ಟ ಅವಧಿ. ಮುಂದಿನ ವಾರ ಏನು ಮಾಡ್ತಾರೆ ಗೊತ್ತಿಲ್ಲ. ಟುಡೇ ಇದು ನಿರ್ದಿಷ್ಟ ಅವಧಿ. ಯಾಕೆ ಇದು ನಿರ್ದಿಷ್ಟ ಅವಧಿ? ನಾಳೆ ಅವರು ಕಷ್ಟಪಟ್ಟು ದುಡಿತಾರೋ ಅದು ಗೊತ್ತಿಲ್ಲ. ಇವತ್ತಿನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸರಿನಾ? ನೆಕ್ಸ್ಟ್, ಫ್ಯೂಚರ್ ಪ್ಲಾನ್ಸ್ ಆರ್ ಅರೇಂಜ್ಮೆಂಟ್ಸ್ ಅಂದರೆ ಭವಿಷ್ಯದ ಯೋಜನೆಗಳನ್ನು ಹೇಳಲಿಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಬಳಸುತ್ತೇವೆ. ಉದಾಹರಣೆಗೆ, ಶಿ ಈಸ್ ಫ್ಲೈಯಿಂಗ್ ಟು ಅಮೇರಿಕಾ ನೆಕ್ಸ್ಟ್ ವೀಕ್. ಶೀಸ್ ಅಂದರೆ ಶಿ ಈಸ್. ಅವಳು ಮುಂದಿನ ವಾರ ಅಮೇರಿಕಕ್ಕೆ ಹೋಗುತ್ತಿದ್ದಾಳೆ. ಶಿ ಈಸ್ ಫ್ಲೈಯಿಂಗ್ ಅಂದರೆ ಅವಳು ಹಾರುತ್ತಿದ್ದಾಳೆ ಅಂತ ಅರ್ಥ ಅಲ್ಲ, ಅವಳು ಹೋಗುತ್ತಿದ್ದಾಳೆ ಅಂತ. ಆದರೆ ವಿಮಾನದಲ್ಲಿ ಹೋಗುವುದಕ್ಕೆ ಫ್ಲೈಯಿಂಗ್ ಅಂತ ಹೇಳ್ತೇವೆ. ಆಯ್ತಾ? ಇಲ್ಲಿ ನಾವು ಭವಿಷ್ಯದ ಬಗ್ಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಬಳಸ್ಕೊಂಡು ಹೇಳ್ತಾ ಇದ್ದೇವೆ. ಪ್ರೆಸೆಂಟ್ ಅಂದ್ರೆ ಏನು? ವರ್ತಮಾನ ಕಾಲದ ವಾಕ್ಯವನ್ನು ಬಳಸಿ ಭವಿಷ್ಯದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಅವಳು ಹೋಗುತ್ತಿದ್ದಾಳೆ ಮುಂದಿನ ವಾರ ಅಮೇರಿಕಕ್ಕೆ. ಸರಿನಾ? ನೆಕ್ಸ್ಟ್, ವಿ ಆರ್ ಹ್ಯಾವಿಂಗ್ ಲಂಚ್ ಆಟ್ 12:30. ನಾವು 12:30ಕ್ಕೆ ಊಟ ಮಾಡುತ್ತಿದ್ದೇವೆ. ಈಗ ಬೆಳಗ್ಗೆ 10 ಗಂಟೆ, 12:30ಕ್ಕೆ ನೀವು ಏನು ಮಾಡ್ತಾ ಇದ್ದೀರಿ ಅಂತ ಯಾರೋ ಒಬ್ಬರು ನಿಮ್ಮ ಹತ್ರ ಕೇಳ್ತಾರೆ. ಅದಕ್ಕೆ ನೀವು ಹೇಳ್ತೀರಿ, ನಾವು 12:30ಕ್ಕೆ ಊಟ ಮಾಡ್ತಾ ಇದ್ದೇವೆ ಅಂತ. ಸರಿನಾ? ನೆಕ್ಸ್ಟ್, ವಾಟ್ ಆರ್ ಯು ಡೂಯಿಂಗ್ ನೆಕ್ಸ್ಟ್ ವೀಕ್? ಮುಂದಿನ ವಾರ ನೀವು ಏನು ಮಾಡುತ್ತಿದ್ದೀರಿ? ಮುಂದಿನ ವಾರ ನಿಮ್ಮ ಪ್ಲ್ಯಾನ್ ಏನು? ನೀವು ಏನು ಮಾಡ್ತಾ ಇದ್ದೀರಿ? ವಾಟ್ ಆರ್ ಯು ಡೂಯಿಂಗ್ ನೆಕ್ಸ್ಟ್ ವೀಕ್? ಈ ರೀತಿ. ಸರಿನಾ? ನೆಕ್ಸ್ಟ್, ಐ ಆಮ್ ಲೀವಿಂಗ್ ಆಟ್ 3. ನಾನು 3 ಗಂಟೆಗೆ ಹೊರಡುತ್ತೇನೆ ಅಂತ. ಆಯ್ತಾ? ವಿ ಆರ್ ಗೋಯಿಂಗ್ ಟು ದ ಬೀಚ್ ಆನ್ ದ ವೀಕೆಂಡ್. ನಾವು ವಾರಾಂತ್ಯದಲ್ಲಿ ಬೀಚ್ಗೆ ಹೋಗುತ್ತೇವೆ ಅನ್ನುವ ಅರ್ಥದಲ್ಲಿ. ಐ ಆಮ್ ಮೀಟಿಂಗ್ ಮೈ ಫಾದರ್ ಟುಮಾರೋ. ನಾನು ನಾಳೆ ನನ್ನ ತಂದೆಯನ್ನು ಭೇಟಿಯಾಗುತ್ತಿದ್ದೇನೆ. ಈ ರೀತಿ. ಸರಿನಾ? ನೆಕ್ಸ್ಟ್, ದೂರನ್ನು ಕೊಡಲಿಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಬಳಸುತ್ತೇವೆ. ಉದಾಹರಣೆಗೆ, ರಮ್ಯಾ ಈಸ್ ಆಲ್ವೇಸ್ ಸ್ಮೈಲಿಂಗ್. ರಮ್ಯಾ ಯಾವಾಗಲೂ ನಗುತ್ತಾ ಇರುತ್ತಾಳೆ. ಶಿ ಈಸ್ ಕಾನ್ಸ್ಟೆಂಟ್ಲಿ ಮಿಸ್ಸಿಂಗ್ ದ ಬಸ್. ಅವಳು ನಿರಂತರವಾಗಿ ಬಸ್ ಅನ್ನು ತಪ್ಪಿಸಿಕೊಳ್ಳುತ್ತಾ ಇರುತ್ತಾಳೆ. ಯು ಆರ್ ಆಲ್ವೇಸ್ ಆರ್ಗ್ಯೂಯಿಂಗ್ ವಿತ್ ಹರ್. ನೀವು ಯಾವಾಗಲೂ ಅವಳೊಂದಿಗೆ ವಾದ ಮಾಡುತ್ತಿರುತ್ತೀರಿ. ಈ ರೀತಿ. ದೂರನ್ನು ಕೊಡಲಿಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಬಳಸ್ತೇವೆ. ಸರಿನಾ? ಇನ್ನು ಬರೆಯುವಾಗ ಸ್ಪೆಲ್ಲಿಂಗ್ ಅಗತ್ಯ ಬರ್ತದೆ. ಹೇಗೆ ING ಅನ್ನು ಹಾಕಬೇಕು ಅದನ್ನು ನೋಡೋಣ. ಮೋಸ್ಟ್ ವರ್ಬ್ಸ್ ಅಂದರೆ ಬಹುತೇಕ ಕ್ರಿಯಾಪದಗಳ ಜೊತೆ ING ಹಾಗೆಯೇ ಬರ್ತದೆ. ಅಂದರೆ ಏನೂ ಬದಲಾವಣೆ ಮಾಡದೆ ಕ್ರಿಯಾಪದಗಳಿಗೆ ING ಹಾಕಿದರೆ ಆಯಿತು. ಉದಾಹರಣೆಗೆ, ಈಟ್ ಇದಕ್ಕೆ ING ಸೇರಿಸಿದರೆ ಈಟಿಂಗ್ ಆಗ್ತದೆ, ಏನೂ ಬದಲಾವಣೆ ಇಲ್ಲ. ವಾಕ್ ಇದಕ್ಕೆ ING ಹಾಕಿದರೆ ವಾಕಿಂಗ್ ಆಗ್ತದೆ.
ಏನೂ ಬದಲಾವಣೆ ಇಲ್ಲ. ಆಯ್ತಾ? ಬಹುತೇಕ ಕ್ರಿಯಾಪದಗಳಿಗೆ ಈ ರೀತಿ. ಕೆಲವೊಮ್ಮೆ ಕ್ರಿಯಾಪದಗಳು ಈ ಅಕ್ಷರದಿಂದ ಕೊನೆಗೊಳ್ಳುತ್ತವೆ. ಈ ಅಕ್ಷರದಿಂದ ಕೊನೆಗೊಂಡ್ರೆ ಈ ಅಕ್ಷರವನ್ನು ಬಿಟ್ಟುಬಿಟ್ಟು ING ಹಾಕಬೇಕು. ಉದಾಹರಣೆಗೆ USE, ಯೂಸ್ ಅಂದರೆ ಉಪಯೋಗಿಸು. ಇಲ್ಲಿ ಈ ಅಕ್ಷರದಿಂದ ಕೊನೆಗೊಂಡಿದೆ ಈ ಪದ, ಈ ಕ್ರಿಯಾಪದ. ಈ ಅಕ್ಷರವನ್ನು ತೆಗೆದು ING ಹಾಕಬೇಕು. ಹಾಕಿದಾಗ ಯೂಸಿಂಗ್ ಆಗ್ತದೆ. ಟೇಕ್, ಈ ಅಕ್ಷರದಿಂದ ಈ ಕ್ರಿಯಾಪದ ಕೊನೆಗೊಂಡಿದೆ. ಇಲ್ಲಿ ಈ ಅಕ್ಷರ ತೆಗೆದು ING ಹಾಕಬೇಕು. ಹಾಕಿದಾಗ ಟೇಕಿಂಗ್ ಆಗ್ತದೆ. ಆಯ್ತಾ? ನೆಕ್ಸ್ಟ್, IE ಅಕ್ಷರಗಳಿಂದ ಕೊನೆಗೊಳ್ಳುವ ಕ್ರಿಯಾಪದಗಳಿಗೆ ಏನು ಮಾಡಬೇಕು? IE ಬಿಟ್ಬಿಟ್ಟು Y ಹಾಕಿಬಿಟ್ಟು ING ಸೇರಿಸಬೇಕು. ಉದಾಹರಣೆಗೆ ಲೈ, IE ಅಕ್ಷರದಿಂದ ಕೊನೆಗೊಂಡಿದೆ. IE ತೆಗೆದುಬಿಟ್ಟು Y ಅಕ್ಷರ ಹಾಕಿ ING ಹಾಕಬೇಕು. ಲೈಯಿಂಗ್ ಆಗ್ತದೆ. ಟೈ, IE ಅಕ್ಷರದಿಂದ ಕೊನೆಗೊಂಡಿದೆ. ಇದನ್ನು ತೆಗೆದು Y ಅಕ್ಷರ ಹಾಕಿ ING ಸೇರಿಸಬೇಕು. ಟೈಯಿಂಗ್. ಈ ರೀತಿ. ಸರಿನಾ? ನೆಕ್ಸ್ಟ್, ಕ್ರಿಯಾಪದಗಳು ಕಾನ್ಸನೆಂಟ್ ವವೆಲ್ ಕಾನ್ಸನೆಂಟ್ ಇಂದ ಕೊನೆಗೊಂಡ್ರೆ, ಅಂದರೆ ವ್ಯಂಜನ ಸ್ವರ ವ್ಯಂಜನದಿಂದ ಕೊನೆಗೊಂಡ್ರೆ ಕೊನೆಯ ಅಕ್ಷರವನ್ನು ಇನ್ನೊಂದು ಸತಿ ಹಾಕಿ ING ಸೇರಿಸುತ್ತೇವೆ. ಉದಾಹರಣೆಗೆ ಕ್ಲ್ಯಾಪ್ ಅಂತ ಉಂಟು, ಅಂದರೆ ಚಪ್ಪಾಳೆ ತಟ್ಟು ಅಂತ. ಕೊನೆಯ ಅಕ್ಷರ P, ಇದು ಕಾನ್ಸನೆಂಟ್. ಅದರ ಹಿಂದಿನ ಅಕ್ಷರ A, ಇದು ವೊವೆಲ್. ಅದರ ಹಿಂದಿನ ಅಕ್ಷರ L, ಅದು ಕಾನ್ಸನೆಂಟ್. ಹೀಗೆ ಬಂದಾಗ ಕೊನೆಯ ಅಕ್ಷರ ಇರ್ತದಲ್ವಾ P, ಅದನ್ನು ಇನ್ನೊಂದು ಸತಿ ಹಾಕಿ ING ಸೇರಿಸಬೇಕು. ಆವಾಗ ಕ್ಲ್ಯಾಪಿಂಗ್ ಅಂತ ಆಗ್ತದೆ. ಇಲ್ಲಿ ಸಿಟ್, T ಅಕ್ಷರ ವ್ಯಂಜನ, I ಅಕ್ಷರ ಸ್ವರ, S ಅಕ್ಷರ ವ್ಯಂಜನ. ಹೀಗೆ ಬಂದಾಗ ಕೊನೆಯ ಅಕ್ಷರವನ್ನು ಇನ್ನೊಂದು ಸತಿ ಹಾಕಿ ING ಸೇರಿಸಬೇಕು. ಸಿಟ್ಟಿಂಗ್ ಆಗ್ತದೆ. ಸರಿನಾ? ಇದು ಬರೆಯುವಾಗ ಮಾತ್ರ. ಆಯ್ತಾ? ನೆಕ್ಸ್ಟ್, ಈಗ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ವಾಕ್ಯಗಳನ್ನು ಯಾವ ಯಾವ ಸಂದರ್ಭಗಳಲ್ಲಿ ಬಳಸುತ್ತೇವೆ ಅದನ್ನು ನೋಡೋಣ. ಮೊದಲು, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ಸ್ಟ್ರಕ್ಚರ್ಗಳು ಇವು. ಆಯ್ತಾ? ಇವುಗಳನ್ನು ಬಳಸಿ ವಾಕ್ಯಗಳನ್ನು ರಚಿಸಿದ್ದೇವೆ. ಸರಿ ಅಲ್ವಾ? ಈಗ ಮೊದಲು, ಇಂಟರಪ್ಟೆಡ್ ಆಕ್ಷನ್ಸ್ ಇನ್ ದ ಪಾಸ್ಟ್, ಅಂದರೆ ಭೂತಕಾಲದಲ್ಲಿ ಅಡ್ಡಿಪಡಿಸಿದ ಕ್ರಿಯೆಗಳ ಬಗ್ಗೆ ಮಾತನಾಡಲಿಕ್ಕೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ವಾಕ್ಯಗಳನ್ನು ಬಳಸುತ್ತೇವೆ. ಉದಾಹರಣೆಗೆ, ಐ ವಾಸ್ ವಾಚಿಂಗ್ TV ವೆನ್ ಶಿ ಕಾಲ್ಡ್, ಅಂದರೆ ಅವಳು ಕರೆದಾಗ ನಾನು TV ನೋಡುತ್ತಾ ಇದ್ದೆ. ಆಯ್ತಾ? ಈ ವಾಕ್ಯ ಏನು ಹೇಳ್ತದೆ? ನಾನು TV ನೋಡುತ್ತಾ ಇದ್ದೆ, ಆವಾಗ ಅವಳು ಕರೆ ಮಾಡಿದಳು, ಕರೆದಳು ಅಂತ ಅಲ್ವಾ? ಅಂದರೆ ಈ ಕ್ರಿಯೆ ನಡೀತಾ ಇದ್ದಾಗ, ಟಿವಿಯನ್ನು ನೋಡ್ತಾ ಇರುವಂಥ ಸಮಯದಲ್ಲಿ ಇನ್ನೊಂದು ಕ್ರಿಯೆ ಆ ಕ್ರಿಯೆಯನ್ನು ಅಡ್ಡಿಪಡಿಸಿತು. ಯಾವ ಕ್ರಿಯೆ ಅಡ್ಡಿಪಡಿಸಿತು? ಕರೆಯುವಂತಹ ಕ್ರಿಯೆ ಅಡ್ಡಿಪಡಿಸಿತು ಅಲ್ವಾ?
ಸೊ ಇದನ್ನು ಹೇಳುವಾಗ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಬಳಸ್ತೇವೆ. ಐ ವಾಸ್ ವಾಚಿಂಗ್ ಟಿವಿ ಅಂದರೆ ನಾನು ಟಿವಿ ನೋಡುತ್ತಾ ಇದ್ದೆ. ವೆನ್ ಶಿ ಕಾಲ್ಡ್ ಅಂದರೆ ಅವಳು ಕರೆದಾಗ. ಆಯ್ತಾ? ನೆಕ್ಸ್ಟ್, ವೆನ್ ದ ಫೋನ್ ರ್ಯಾಂಗ್ ಶಿ ವಾಸ್ ರೈಟಿಂಗ್ ಅ ಲೆಟರ್. ಫೋನ್ ರಿಂಗಣಿಸಿದಾಗ ಅಂದರೆ ರಿಂಗ್ ಆದಾಗ ಅವಳು ಪತ್ರ ಬರೆಯುತ್ತಿದ್ದಳು. ಶಿ ವಾಸ್ ರೈಟಿಂಗ್ ಅ ಲೆಟರ್ ಅಂದರೆ ಅವಳು ಪತ್ರ ಬರೆಯುತ್ತಾ ಇದ್ದಳು ಅಂತ. ವೆನ್ ದ ಫೋನ್ ರ್ಯಾಂಗ್ ಅಂದರೆ ಫೋನ್ ರಿಂಗಣಿಸಿದಾಗ ಅಂದರೆ ಅವಳು ಪತ್ರ ಬರೆಯುತ್ತಿದ್ದಾಗ ಫೋನ್ ರಿಂಗ್ ಆಯಿತು ಅಂತ. ಒಂದು ಕ್ರಿಯೆ ನಡೀತಾ ಇದ್ದಾಗ ಇನ್ನೊಂದು ಕ್ರಿಯೆ ಅದನ್ನು ಅಡ್ಡಿಪಡಿಸಿತು ಅಂತ. ಸರಿನಾ? ನೆಕ್ಸ್ಟ್, ವಾಟ್ ವರ್ ಯು ಡೂಯಿಂಗ್ ವೆನ್ ದ ಅರ್ಥ್ಕ್ವೇಕ್ ಸ್ಟಾರ್ಟೆಡ್. ಭೂಕಂಪ ಪ್ರಾರಂಭವಾದಾಗ ನೀವು ಏನು ಮಾಡುತ್ತಾ ಇದ್ದೀರಿ? ಅಂದರೆ ಭೂಕಂಪ ಶುರುವಾದಾಗ ಯಾವ ಕೆಲಸ ನಡೀತಾ ಇತ್ತು, ಯಾವ ಕೆಲಸ ಮಾಡ್ತಾ ಇದ್ರಿ ಅಂತ ಕೇಳ್ತಾ ಇದ್ದೇವೆ. ಆಯ್ತಾ? ವಾಟ್ ವರ್ ಯು ಡೂಯಿಂಗ್ ಅಂದರೆ ನೀವು ಏನು ಮಾಡುತ್ತಾ ಇದ್ದೀರಿ. ವೆನ್ ದ ಅರ್ಥ್ಕ್ವೇಕ್ ಸ್ಟಾರ್ಟೆಡ್ ಅಂದರೆ ಭೂಕಂಪ ಶುರುವಾದಾಗ. ಸರಿನಾ? ನೆಕ್ಸ್ಟ್, ಆಕ್ಷನ್ಸ್ ಇನ್ ಪ್ರೋಗ್ರೆಸ್ ಆಟ್ ಅ ಸ್ಪೆಸಿಫಿಕ್ ಮೊಮೆಂಟ್ ಅಂದರೆ ನಿರ್ದಿಷ್ಟ ಸಮಯಕ್ಕೆ ನಡೆಯುತ್ತಿದ್ದ ಕ್ರಿಯೆಯನ್ನು ಹೇಳಲಿಕ್ಕೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಬಳಸ್ತೇವೆ. ಉದಾಹರಣೆಗೆ, ಆಟ್ 11 PM ಐ ವಾಸ್ ಸ್ಲೀಪಿಂಗ್ ಅಂದರೆ ರಾತ್ರಿ 11 ಗಂಟೆಗೆ ನಾನು ಮಲಗಿದ್ದೆ ಅಂತ. ನಿರ್ದಿಷ್ಟ ಸಮಯಕ್ಕೆ ರಾತ್ರಿ 11 ಗಂಟೆಗೆ ನಡೆಯುತ್ತಿದ್ದ ಕ್ರಿಯೆ ನಾನು ಮಲಗಿದ್ದೆ. ಸರಿನಾ? ಇಷ್ಟು ಗಂಟೆಗೆ ನಾನು ಈ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಲಿಕ್ಕೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಬಳಸ್ತೇವೆ. ಲಾಸ್ಟ್ ನೈಟ್ ಆಟ್ 8 PM ಐ ವಾಸ್ ಈಟಿಂಗ್ ಡಿನ್ನರ್. ನಿನ್ನೆ ರಾತ್ರಿ 8 ಗಂಟೆಗೆ ನಾನು ಊಟ ಮಾಡುತ್ತಿದ್ದೆ. ನಿರ್ದಿಷ್ಟ ಸಮಯಕ್ಕೆ ನಿನ್ನೆ ರಾತ್ರಿ 8 ಗಂಟೆಗೆ ನಡೆಯುತ್ತಿದ್ದ ಕ್ರಿಯೆ ಐ ವಾಸ್ ಈಟಿಂಗ್ ಡಿನ್ನರ್ ನಾನು ಊಟ ಮಾಡುತ್ತಿದ್ದೆ. ಆಟ್ 10 AM ಯೆಸ್ಟರ್ಡೇ ಶಿ ವಾಸ್ ಜಾಗಿಂಗ್ ಇನ್ ದ ಪಾರ್ಕ್. ನಿನ್ನೆ ಬೆಳಗ್ಗೆ 10 ಗಂಟೆಗೆ ಅವಳು ಪಾರ್ಕ್ನಲ್ಲಿ ಜಾಗ್ ಮಾಡುತ್ತಿದ್ದಳು. ನಿರ್ದಿಷ್ಟ ಸಮಯಕ್ಕೆ ನಿನ್ನೆ ಬೆಳಗ್ಗೆ 10 ಗಂಟೆಗೆ ಆಟ್ 10 AM ಯೆಸ್ಟರ್ಡೇ ನಡೆಯುತ್ತಿದ್ದ ಕ್ರಿಯೆ ಶಿ ವಾಸ್ ಜಾಗಿಂಗ್ ಇನ್ ದ ಪಾರ್ಕ್. ಅವಳು ಪಾರ್ಕ್ನಲ್ಲಿ ಜಾಗ್ ಮಾಡುತ್ತಾ ಇದ್ದಳು. ಸರಿನಾ? ನೆಕ್ಸ್ಟ್, ಪ್ಯಾರಲಲ್ ಆಕ್ಷನ್ಸ್ ಅಂದರೆ ಒಂದೇ ಸಮಯದಲ್ಲಿ ನಡೆಯುತ್ತಿದ್ದ ಕ್ರಿಯೆಗಳ ಬಗ್ಗೆ ಹೇಳಲಿಕ್ಕೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಬಳಸ್ತೇವೆ. ಉದಾಹರಣೆಗೆ, ಐ ವಾಸ್ ಸ್ಟಡಿಯಿಂಗ್ ವೈಲ್ ಶಿ ವಾಸ್ ಮೇಕಿಂಗ್ ಡಿನ್ನರ್ ಅಂದರೆ ಅವಳು ಊಟ ತಯಾರು ಮಾಡುತ್ತಿದ್ದಾಗ ನಾನು ಓದುತ್ತಿದ್ದೆ. ಅಂದರೆ ಎರಡು ಕ್ರಿಯೆಗಳು ಒಂದೇ ಸಮಯದಲ್ಲಿ ನಡೆಯುತ್ತಾ ಇದ್ದವು ಅಂತ ಹೇಳ್ತಾ ಇದ್ದೇವೆ. ಐ ವಾಸ್ ಸ್ಟಡಿಯಿಂಗ್ ಅಂದರೆ ನಾನು ಓದುತ್ತಿದ್ದೆ. ವೈಲ್ ಅಂದರೆ ಇದ್ದಾಗ. ಶಿ ವಾಸ್ ಮೇಕಿಂಗ್ ಡಿನ್ನರ್ ಅವಳು ಊಟ ತಯಾರು ಮಾಡುತ್ತಾ ಇದ್ದಳು ಅಂತ. ಮಾಡುತ್ತಾ ಇದ್ದಳು ಇದ್ದಾಗ ಜೊತೆ ಸೇರಿ ಮಾಡುತ್ತಿದ್ದಾಗ ಆಗಿದೆ. ಅವಳು ಊಟ ತಯಾರು ಮಾಡುತ್ತಾ ಇದ್ದಾಗ ನಾನು ಓದುತ್ತಾ ಇದ್ದೆ. ಸರಿನಾ? ನೆಕ್ಸ್ಟ್, ವೈಲ್ ರವಿ ವಾಸ್ ರೀಡಿಂಗ್ ಸಹನಾ ವಾಸ್ ವಾಚಿಂಗ್ ಟೆಲಿವಿಷನ್. ರವಿ ಓದುತ್ತಾ ಇರುವಾಗ ಸಹನಾ ದೂರದರ್ಶನ ನೋಡುತ್ತಿದ್ದಳು. ರವಿ ಓದ್ತಾ ಇದ್ದ, ಅದೇ ಸಮಯದಲ್ಲಿ ಸಹನಾ ಟಿವಿ ನೋಡ್ತಾ ಇದ್ಲು ಅಂತ ಹೇಳ್ತಾ ಇದ್ದೇವೆ.
ಆಯ್ತಾ? ನೆಕ್ಸ್ಟ್, ವರ್ ಯು ಲಿಸನಿಂಗ್ ವೈಲ್ ಹಿ ವಾಸ್ ಟಾಕಿಂಗ್? ಅವನು ಮಾತನಾಡುತ್ತಾ ಇದ್ದಾಗ ನೀವು ಕೇಳುತ್ತಾ ಇದ್ದೀರೇ? ಅವನು ಮಾತಾಡ್ತಾ ಇದ್ದಾಗ ನೀವು ಕೇಳ್ತಾ ಇದ್ರಾ? ಈ ರೀತಿ ಸರಿನಾ? ನೆಕ್ಸ್ಟ್, ರಿಪಿಟೇಟಿವ್ ಆ್ಯಂಡ್ ಅನಾಯಿಂಗ್ ಹ್ಯಾಬಿಟ್ಸ್ ಅಂದರೆ ಪುನರಾವರ್ತಿತ ಮತ್ತು ಕಿರಿಕಿರಿ ಅಭ್ಯಾಸಗಳು. ಇದನ್ನು ಹೇಳಲಿಕ್ಕೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಬಳಸ್ತೇವೆ. ಉದಾಹರಣೆಗೆ, ಶಿ ವಾಸ್ ಆಲ್ವೇಸ್ ಕಮಿಂಗ್ ಲೇಟ್ ಟು ದ ಕ್ಲಾಸ್. ಅವಳು ಯಾವಾಗಲೂ ತರಗತಿಗೆ ತಡವಾಗಿ ಬರುತ್ತಿದ್ದಳು. ಆಯ್ತಾ? ಇದು ಪುನರಾವರ್ತಿತ ಕ್ರಿಯೆ. ಸರಿನಾ? ಹಿ ವಾಸ್ ಕಾನ್ಸ್ಟೆಂಟ್ಲಿ ಟಾಕಿಂಗ್. ಅವರು ನಿರಂತರವಾಗಿ ಮಾತನಾಡುತ್ತಾ ಇದ್ದರು. ಇದು ಕಿರಿಕಿರಿ ಉಂಟು ಮಾಡಬಹುದು ಬೇರೆಯವರಿಗೆ. ಸೊ ಇದನ್ನು ಹೇಳಲಿಕ್ಕೆ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ವಾಕ್ಯಗಳನ್ನು ಬಳಸುತ್ತೇವೆ. ಸರಿನಾ? ಸರಿ, ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.